ದಾಂಡೇಲಿ ನಗರದ ಕರ್ನಾಟಕ ಬ್ಯಾಂಕಿನ ಶಾಖೆಯಲ್ಲಿ 57ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ದಾಂಡೇಲಿ ನಗರದಲ್ಲಿ ಕರ್ನಾಟಕ ಬ್ಯಾಂಕ್ ಆರಂಭವಾಗಿ 57 ವರ್ಷವಾದ ಹಿನ್ನೆಲೆಯಲ್ಲಿ 57ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ಕರ್ನಾಟಕ ಬ್ಯಾಂಕಿನ ಶಾಖೆಯಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರದ ಹಿರಿಯ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ವಾಸುದೇವ ಪ್ರಭು ಅವರು, ಕರ್ನಾಟಕ ಬ್ಯಾಂಕ್ ನಮ್ಮ ಕರುನಾಡಿನ ಹೆಮ್ಮೆಯ ಬ್ಯಾಂಕ್. ದಾಂಡೇಲಿಯಲ್ಲಿ ಬ್ಯಾಂಕ್ ಆರಂಭವಾದಾಗಿನಿಂದ ಈವರೆಗೂ ಅತ್ಯುತ್ತಮ ಸೇವೆಯನ್ನು ನೀಡುವ ಮೂಲಕ ಗ್ರಾಹಕರ ಮನ ಗೆದ್ದಿದೆ. ಕನ್ನಡ ನಾಡಿನ ಗೌರವಯುತವಾದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕರ್ನಾಟಕ ಬ್ಯಾಂಕಿನ ಶಾಖೆಗಳಲ್ಲಿ ನಾವು ನೋಡಬಹುದು. ಶಿಸ್ತುಬದ್ಧವಾದ ವ್ಯವಹಾರ, ಗ್ರಾಹಕರೊಂದಿಗೆ ಸಮನ್ವಯತೆ, ಬ್ಯಾಂಕಿನಲ್ಲಿರುವ ಕೌಟುಂಬಿಕ ವಾತಾವರಣದಿಂದಾಗಿ ಇಂದು ಬ್ಯಾಂಕ್ ಯಶಸ್ವಿಯಾಗಿ 57ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಾಗಿದೆ ಎಂದರು. ಬ್ಯಾಂಕ್ ಕಟ್ಟಡದ ಮಾಲಕರಾಗಿರುವ ಮಧುಕೇಶ್ವರ ಹಿರೇಮಠ್ ಅವರು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಮಾತನಾಡಿದರು. ಕರ್ನಾಟಕ ಬ್ಯಾಂಕಿನ ವಲಯ ಮುಖ್ಯಸ್ಥರಾದ ಶ್ರೀಶಾ ಅವರು ಕರ್ನಾಟಕ ಬ್ಯಾಂಕ್ ಬೆಳೆದು ಬಂದ ಹಾದಿಯನ್ನು ವಿವರಿಸಿ, ದಾಂಡೇಲಿಯ ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಶಾಖೆಯ ವ್ಯವಸ್ಥಾಪಕರಾದ ರಾಜು ಕೊಪ್ಪರ್ ಅವರು ಬ್ಯಾಂಕಿನ ಉನ್ನತಿಗೆ ದಾಂಡೇಲಿಯ ಜನತೆ ನೀಡುತ್ತಿರುವ ಸಹಕಾರವನ್ನು ಸ್ಮರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು. ಬ್ಯಾಂಕಿನ ಅಧಿಕಾರಿಗಳಾದ ಪ್ರಶಾಂತ್ ಮಯ್ಯ ವಂದಿಸಿದರು. ಜಯರಾಮ್ ಪ್ರಭು ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಾದ ಮನೋಜ್ ಪಂಡಿತ್, ಸೇವಿಯರ್, ಶೀಜಾ, ಕಲಾವತಿ ಮೊದಲಾದವರು ಸಹಕರಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಗ್ರಾಹಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಚೆನ್ನಾಗಿ ಮೂಡಿ ಬಂದಿದೆ 57 ವರ್ಷ ಶಾಖೆ. ಇವತ್ತಿಗೆ ಸುಮಾರು 90 ಕೋಟಿಯಷ್ಟು ಶಾಖೆ ಟರ್ನೋವರ್ ಆಗಿದೆ. ಎಲ್ಲ ದಾಂಡೇಲಿ ಊರಿನವರ ಸಹಾಯದಿಂದ ನಮಗೆ ಒಳ್ಳೆಯ ಬಿಸ್ನೆಸ್ ಸಿಕ್ಕಿದೆ. ಈ ವರ್ಷ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಿಸ್ನೆಸ್. ಆ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ.